ಒಂದು ಶಾಂತ ಹಸಿರು ಮೈದಾನದ ಪಕ್ಕದಲ್ಲಿ ಒಂದು ಆಳವಾದ ಕಾಡು ಇತ್ತು. ಅಲ್ಲಿ ಚಿಕ್ಕ ಮತ್ತು ಕುತೂಹಲದ ಮೊಲ ಚಿಕು ವಾಸಿಸುತ್ತಿದ್ದನು. ಅವನಿಗೆ ಜಿಗಿದು ಆಟವಾಡುವುದು ತುಂಬ ಇಷ್ಟ. ಅವನ ತಾಯಿ ಯಾವಾಗಲೂ ಯಾವ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಯೋಚಿಸು ಎಂದು ಹೇಳುತ್ತಿದ್ದರು. ಒಂದು ದಿನ ಚಿಕು ಒಂದು ಚಿಟ್ಟೆಯನ್ನು ಹಿಂಬಾಲಿಸುತ್ತಾ ತುಂಬ ದೂರ ಹೋಗಿ ತಿಳಿಯದೆ ಕತ್ತಲೆಯ ಕಾಡಿನೊಳಗೆ ಪ್ರವೇಶಿಸಿದನು. ಅಲ್ಲಿ ಬೆಳಕು ಕಡಿಮೆಯಾಗಿ ದೊಡ್ಡ ಮರಗಳು ಸುತ್ತುವರಿದು ವಿಚಿತ್ರ ಶಬ್ದಗಳು ಕೇಳಿಬರುತ್ತಿದ್ದವು. ಚಿಕು ಭಯಪಟ್ಟನು, ಆದರೆ ತಾಯಿಯ ಮಾತು ನೆನಪಿಸಿಕೊಂಡು ಶಾಂತವಾಯಿತು. ನೆಲದ ಮೇಲೆ ತನ್ನಂತೆಯೇ ಸಣ್ಣ ಕಾಲಿನ ಗುರುತುಗಳನ್ನು ನೋಡಿ ಅವನ್ನು ಹಿಂಬಾಲಿಸಲು ಆರಂಭಿಸಿದನು. ಅಷ್ಟರಲ್ಲಿ ಒಂದು ಹಸಿದ ನರಿ ಅಚಾನಕ್ ಎದುರಿಗೆ ಬಂತು ಮತ್ತು ಅವನನ್ನು ಹಿಡಿಯಲು ಯತ್ನಿಸಿತು. ಆದರೆ ಚಿಕು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಇಲ್ಲಿಗೆ ಒಂದು ಭಯಾನಕ ಬೇಟೆಗಾರ ಬರುತ್ತಿದ್ದಾನೆ ಎಂದು ನರಿಗೆ ಹೇಳಿದನು. ಇದನ್ನು ಕೇಳಿದ ನರಿ ಭಯಪಟ್ಟು ತಕ್ಷಣ ಓಡಿಹೋಯಿತು. ಚಿಕು ಸುರಕ್ಷಿತನಾಗಿ ಆ ಗುರುತುಗಳನ್ನು ಹಿಂಬಾಲಿಸಿ ಮತ್ತೆ ತನ್ನ ಮೈದಾನಕ್ಕೆ ಮರಳಿ ತಾಯಿಯನ್ನು ಸೇರಿಕೊಂಡನು. ಆ ದಿನ ಅವನು ಕಲಿತ ಪಾಠ ಏನೆಂದರೆ, ನಿಜವಾದ ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ, ಭಯದ ಸಮಯದಲ್ಲೂ ಶಾಂತವಾಗಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು.